ಬೈಕ್ ಟ್ಯಾಕ್ಸಿಗೆ ರಾಜ್ಯ ಹೈಕೋರ್ಟ್ ಬ್ರೇಕ್ ಆಗ್ತು. ಇನ್ನೂ ಅದನ್ನು ಬುಕ್ ಮಾಡ್ತಾನೆ ಇದ್ದಾರಂತೆ. ಕೇಸ್ ಹಾಕಿ ಮುಖಾಮೂತಿ ನೋಡದೆ ಅರೆಸ್ಟ್ ಮಾಡಿಬಿಟ್ಟು ತೊಗೊಂಡೋಗಿ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಕಳಿಸ್ಬೇಕು ಅಷ್ಟೇ. ಅದರಲ್ಲಿ ಅವ್ರು ಹೈಕೋರ್ಟ್ಗಿಂತ ದೊಡ್ಡವರ, ರ್ಯಾಪಿಡೋನೋ ಯಾರೋ ಒಬ್ರು ಅವ್ರು ಯಾರು ಹಾಕೊಳ್ಳಿ, ಅಲ್ಲಿಗಿಂತ ದೊಡ್ಡವರ. ಬಾಯಿ ಮುಚ್ಕೊಂಡು ರೂಲ್ಸ್ ಫ್ರೇಮ್ ಮಾಡಿಸ್ಕೊಂಡು ಮಾಡಬೇಕಪ್ಪ ಇಂಥ ಬಿಸ್ನೆಸ್ಗಳನ್ನೆಲ್ಲ. ಅದು ಮಾಡಬೇಕು ಬಿಡಬೇಕು ಅನ್ನೋದು ಬೇರೆ ವಿಚಾರ. ಈ ಮಧ್ಯದಲ್ಲಿ 3 ದಿನದ ಹಿಂದೆ ಈ ರ್ಯಾಪಿಡೋನೋ ಯಾವುದ್ರಲ್ಲೋ ಒಂದು ಹೆಣ್ಣು ಮಗಳು ಯಾರೋ ಟಿಕೆಟ್ ಬುಕ್ ಮಾಡಿದ್ಲಂತೆ, ಯಾರೋ ಬಂದಂತೆ, ಅವ್ನು ಬಂದು ಕರ್ಕೊಂಡು ಹೋದಾಗ ಶಾರ್ಟ್ಕಟ್ಟಲ್ಲಿ ಹೋದಂತೆ. ಅವ್ರು ಮ್ಯಾಪಲ್ಲಿ ಯಾಕಪ್ಪ ಹೋಗ್ತಿಲ್ಲ ಅಂದ್ರಂತೆ, ಏನೋ ಜಗಳ ಆಯ್ತಂತೆ. ಅದಕ್ಕೆ ಅವಳು ಇಳಿಸಿದ ತಕ್ಷಣ ಅವಳು ಕೈಯಲ್ಲಿದ್ದಿದ್ದು ಟಿಫನ್ ಬಾಕ್ಸಲ್ಲಿ ಅವ್ನಿಗೆ ಹೊಡೆದ್ಲಂತೆ. ಅವನು ಒಂದು ಬಿಟ್ನಂತೆ. ಅವಳು ಬಿಟ್ಟಿದ್ದನ್ನು ಮಾತ್ರ ವೈರಲ್ ಮಾಡಿಸಿದ್ರು ವಿಡಿಯೋ, ಅಥವಾ ಯಾರೋ ಮಾಡಿದ್ರು. ದೇಶದಲ್ಲೆಲ್ಲ ಹತ್ಕೊಂಡು ಉರಿದೋಯ್ತು ಬೆಂಕಿ. ಮಹಿಳೆ ಮೇಲೆ ಇದು ಅಲ್ಲೇ ಏನಿದು ಬೆಂಗಳೂರು ನೆಗೆದು ಬಿದ್ದೋಯ್ತು. ಬೆಂಗಳೂರು ಸಾಯ್ತು, ತೆಹರಾನ್ ಆಗೋಯ್ತು. ಬೆಂಗಳೂರು ತೆಹರಾನ್. ಇನ್ನು ಮಿಸೈಲ್ ಒಂದು ಬೀಳೋದೊಂದು ಬಾಕಿ. ಇಲ್ಲಿ ಯಾರೋ ಬದುಕಿರ್ಬಿಡಿ, ನಡ್ರಿ ಇಲ್ಲ ಖಾಲಿ ಮಾಡಿಬಿಡಿ, ಇನ್ನೂ ಲೆವೆಲ್ಗೆ ಬಂದುಬಿಟ್ಟಿದ್ರು ಎಲ್ಲ. ಭಾಳ ಜನಕ್ಕೆ ಇಂಡಿಯಾನಲ್ಲಿ ಬೆಂಗಳೂರಿಗೆ ಏನಾದ್ರು ಆದ ತಕ್ಷಣ ಬಡಿಯೋಕ್ಕೆ ಭಾಳ ಆಸೆ. ಯಾಕಂದರೆ ಉದ್ಧಾರ ಆಗ್ಬಿಟ್ಟಿದ್ದೀವಲ್ಲ ಅವ್ರವ್ರ ಊರುಗಳಿಗೆ ಕಂಪೇರ್ ಮಾಡಿದ್ರೆ ಸಹಿಸಕ್ಕಾಗದೇ ಇರೋಂಥದ್ದು. ಆಮೇಲೆ ಇನ್ನೊಂದು ವಿಡಿಯೋ ಬಂತು. ಅದ್ರಲ್ಲಿ ಅವ್ನು ಹೇಳ್ತಿದ್ದ ಫಸ್ಟ್ ಅವರೇ ಹೊಡೆದಿದ್ದು ನಂದಲ್ಲ, ಇವನು ಹೊಡಿಬಾರ್ದಾಗಿತ್ತು, ಇವನದು ಬೇರೆ ವಿಚಾರ. ಅವಳು ಸುಳ್ಳುಗಾರ್ತಿ ಹಂಗಾರೆ. ಈಗ ಅವನನ್ನು ಅರೆಸ್ಟ್ ಮಾಡ್ತಾರೆ ಅಂದರೆ ಅವಳನ್ನು ಅರೆಸ್ಟ್ ಮಾಡಿ. ನಾನು ಹೇಳ್ತಿರೋದು ಘಟನೆಗಲ್ಲ, ಸುಳ್ಳಿಗೆ. ಹೆಣ್ಣು ಎಂಬ ರಕ್ಷಣೆನ ಪಡ್ಕೊಂಡು ಸುಳ್ಳು ಹೇಳಿ ಬದುಕೋದು ಏನು ಜೀವನನ ಅದು? ಅವನು ಯಾವನಾರಾಗಿರಲಿ. ಅವತ್ತು ಅವನು ಕನ್ನಡದ ಹುಡುಗ ಅಂತ ಹೇಳ್ಬಿಟ್ಟು ಅವನು ಯಾವನ ಆರ್ಮಿ ಆಫೀಸರ್ ದರ್ಪ ತೋರಿಸಿದ್ನಲ್ಲ, ಕಪಾಳಕ್ಕೆ ಹಾಕ್ಬೇಕಾಗಿತ್ತು ಅವ್ನು ಸಿಕ್ಕಿದ್ದಿದ್ರೆ ಕೈಗೆ. ಅವನು ತೋರಿಸಿದ್ನಲ್ಲ ಒಬ್ಬ ಆ ಥರ. ಏನಕ್ಕೆ ಈ ಸುಳ್ಳು? ನಾನು ಹೊಡೆದೇ ಇಲ್ಲಪ್ಪ, ನಂಗೆ ಗೊತ್ತೇ ಇಲ್ಲಪ್ಪ ಅಂತ ಹುಡುಗಿ ಹೇಳ್ತಿದ್ಲು. ಅವ್ನು ಹೊಡೆದ ಮೇಲೆ ನಾನು ಹೊಡೆದೆ ಅಂತೆಲ್ಲ ಈಗ ಬಂದು ತಗಲಾಕೊಂಡ್ರು. ನಾಚಿಕೆ ಆಗಲ್ಲ? ಹೆಣ್ಣು ಮಕ್ಕಳು ಅನ್ನೋ ಕಾರಣಕ್ಕೆ ಅದನ್ನು ಮಿಸ್ಯೂಸ್ ಮಾಡಿದ್ರೆ ನಾಳೆ ಒಂದಿನ ಅದನ್ನು ಕಳ್ಕೋತೀರಿ. ನಾಳೆ ಒಂದಿನ ಕಾನೂನು ತರಬೇಕು. ಹೌದು, ಈಗಲೂ ಅಷ್ಟೇ. ಇನ್ನು ಮುಂದೆ ಇಂಥ ಘಟನೆ ಬಂದಾಗ ಟಿ ವಿನವರಾಗಲಿ ಯಾರೇ ಆಗಲಿ ರಿವರ್ಸ್ ಇದೆಯಪ್ಪ ನೋಡ್ಬಿಡ್ರಪ್ಪ ಅಂತ ನೋಡ್ಬಿಡೋದು ಬೆಟರು. ಹಾಂ, ಎಸ್. ಇನ್ನು ಮರದ ಕೊಂಬೆ ಬಿದ್ದು ತಲೆ ಚಿಪ್ಪು 12 ಚೂರಾಗಿರುವ ಘಟನೆ. ಬೆಂಗಳೂರಿನ ಯುವಕ ಅಕ್ಷಯ್ ಇನ್ನೂ ಕೂಡ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾನೆ. ನಿನ್ನೆ ಮಧ್ಯಾಹ್ನ ಬನಶಂಕರಿ ಬಳಿಯ ಶ್ರೀನಗರದ ಬ್ಯಾಂಕ್ ಕಾಲನಿ ಬಳಿ ಬೈಕ್ನಲ್ಲಿ ಹೋಗ್ತಿದ್ದಾಗ ಈ ಘಟನೆ ಸಂಭವಿಸಿತು. ಜಯನಗರ ಖಾಸಗಿ ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಬಟ್ ವೈದ್ಯರು ಬ್ರೈನ್ ವರ್ಕ್ ಆಗ್ತಾ ಇಲ್ಲ, ರಿಕವರಿ ಆಗೋಕೆ ಟೈಮ್ ಬೇಕಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಇತ್ತ ಅಕ್ಷಯ್ ತಂದೆ ಡಯಾಲಿಸಿಸ್ ಪೇಷಂಟ್, ತಾಯಿ ಕೂಡ ಇಲ್ಲ, ತೀರು ಹೋಗಿದ್ದಾರೆ. ಅಕ್ಷಯ್ ಇಲ್ಲದೆ ಕುಟುಂಬದ ಜವಾಬ್ದಾರಿ ಯಾರು ವಹಿಸ್ತಾರೆ ಅಂತ ಕುಟುಂಬಸ್ಥರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ತೀವ್ರ ಆಕ್ರೋಶದ ಬಳಿಕ ಬಿಬಿಎಂಪಿ ಅರಣ್ಯ ಇಲಾಖೆ ಸಿಬ್ಬಂದಿ ಭೇಟಿ ಕೊಟ್ಟು ಮರವನ್ನು ತೆರವು ಮಾಡಿದ್ದಾರೆ. 2021ರಲ್ಲೂ ಕೂಡ ಕೊಂಬೆ ಬಿದ್ದು ಬೈಕ್ ಸವಾರ ಹಾಗೂ ಪಾದಾಚಾರಿ ಅಪಾಯದಿಂದ ಪಾರಾಗಿದ್ರು. ಈಗ 2022ರಿಂದ ಹೇಳಿಸ್ಕೊಂಡು ಈಗ ಇನ್ನೊಂದು ಘಟನೆ ಆದ್ಮೇಲೆ ಇದನ್ನು ತೆರವು ಮಾಡಿದ್ದಾರೆ. ಅವ್ರದ್ದು ಗೌರ್ಮೆಂಟ್ ಪ್ರಕಾರ ಏನು ಸ್ಕೀಮ್ ಇದೆ ಅದನ್ನ ಮಾತ್ರ ಕೊಡ್ತೀನಿ ಅಂತ ಹೇಳ್ತಾ ಇರೋದು. ಪೂರ್ತಿ 100% A to Z ಪೇಷಂಟ್ಗೆ ಏನಾಗುತ್ತೆ ಎಲ್ಲ ನಾನೇ ನೋಡ್ಕೊತೀನಿ ಅನ್ನೋ ಬಾಯಿಂದ ಬಂದೇ ಇಲ್ಲ ಅವ್ರಿಗೆ. ನಾರ್ಮಲ್ ಇನ್ಶೂರೆನ್ಸ್ ಅವ್ರು ಹೆಂಗೆ ಮಾತಾಡ್ತಾರೋ BBMP ಕಡೆಯಿಂದನೂ ಅಷ್ಟೇ ನಮ್ಗೆ ರೆಸ್ಪಾನ್ಸ್ ಬರ್ತಿರೋದು. ನಾನು ಹೇಳ್ತಾ ಇರೋದು ಸ್ಕಲ್ಗೆ ಅಷ್ಟೊಂದು ಪೆಟ್ಟು ಬಿದ್ದಿದೆ, ಪ್ಯಾರಲೈಸ್ಡ್ ಅದ, ಮುಂದಕ್ಕೇನು ಒಂದು ಅಷ್ಟೊಂದು ಸ್ಕಲ್ಗೆ ಬಿದ್ದಾಗ ತುಂಬ ಕಷ್ಟಪಡಬೇಕಾಗತ್ತೆ. ಈ ಮಗುಗೆ ಏನಾಗುತ್ತೋ ನನಗೆ ಐಡಿಯಾ ಇಲ್ಲ. ಬಟ್ BBMP ಕೆನಾಟ್ ಎಸ್ಕೇಪ್ ಆ್ಯಂಡ್ ಶುಡ್ ನಾಟ್. ರಾಜ್ಯದ ಬಡವರಿಗೆ ಅಂತೀರಲ್ಲ ಚೀಫ್ ಮಿನಿಸ್ಟ್ರು, ಇದು ನಿಮಗೆ ನಾಚಿಕೆ ಆಗಬೇಕು. ಕಾಲ್ತುಳಕ್ಕೆ ಸಿಕ್ಕಿದವ್ರಿಗೆ ನೀವು ಕಾಸು ಕೊಡಕ್ಕೆ ಹೋಗ್ತೀರಿ. ಆಕ್ಸಿಡೆಂಟ್ಗಳಾದರೆ ಯಾವನೋ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಕ್ಕೆ ಕಾಸು ಕೊಡಕ್ಕೆ ಹೋಗ್ತೀರಿ. ಯಾವನೋ ಮುಳುಕಂಡು ಸತ್ತಿದ್ದಕ್ಕೆಲ್ಲ ಆಕ್ಸಿಡೆಂಟ್ ಪರಿಹಾರ ಕೊಡ್ತೀರಿ. ನಿಮ್ಮ ಹಲ್ಕಟ್ ಕಚಡ BBMP ಕೆಲಸದಿಂದಾಗಿ ಮರ ಬಿದ್ದಿರೋದಕ್ಕೆ ನೀವು ಅದೆಷ್ಟು ಕಾನೂನು ಪ್ರಕಾರ ಇದೆ ಅಂತ ನಿಮ್ಮ ಮಗನ ಕರ್ಕೊಂಬಂದು ನಿಲ್ಲಿಸಿ ನಾವು ಮರ ಕಡಿತೀವಿ. ಯಾವನ ಆಫೀಸರ್ ಇದ್ದಾನೆ ಅವನನ್ನು ಕರ್ಕೊಂಬನ್ನಿ, ಅವನ ಮಗನ ಕರ್ಕೊಂಬಂದು ಅಲ್ಲಿ ಕೆಳಗೆ ನಿಲ್ಲಿಸ್ಲಿ, ಮೇಲಿಂದ ಮರ ಕಡಿಯೋಣ, ಬೀಳಲಿ, ಅವನ ಮಗನ ಎತ್ಕೊಂಡು ಹೋಗ್ಲಿ. ಕಾನೂನು ಪ್ರಕಾರ ಅವ್ನು ತಗೊಳ್ಳಿ ದುಡ್ಡನ್ನು. ಅಯೋಗ್ಯನ ತಗೊಂಬಂದು ಅವನು ಹೇಳ್ದವನು ಸಾಯಿಸ್ತೀರಿ ಜನನ ಸುಮ್ಮನೆ. ಅದೊಂದೇ ಮರದಲ್ಲಿ 2-3 ಸರಿ ಅಟೆಂಪ್ಟ್ ಹಿಂದೆ ಆಗಿದೆ. ನೋ, ದಿಸ್ ಶುಡ್ ಬಿ ಟೇಕನ್ ಟು ಹೈಕೋರ್ಟ್. ಯಾರು ತಗೊಳ್ಳೋದೇ ಇದ್ರು ನಾನೇ ತಗೋತೀನಿ. ಕಾಲ್ತೊಳಿತಕ್ಕೆ ಪರಿಹಾರ ಕೊಟ್ಕೊಂಡು ಎಲ್ಲ ಚಿಕಿತ್ಸಾ ವೆಚ್ಚ ಭರಿಸ್ತೀವಿ ಅನ್ನೋ ರಾಜ್ಯ ಸರ್ಕಾರ ನಿನ್ನದೇ ಆದಂಥ, ಅಂದರೆ ರಾಜ್ಯ ಸರ್ಕಾರದ ಘನಂದಾರಿ ದಿಮಾಕು, ಕೊಬ್ಬು, ನಿರ್ಲಕ್ಷ್ಯ
ಮತ್ತು ಒಂದು ಅಪಘಾತ ಅಂತಲೇ ಟ್ರೀಟ್ ಮಾಡಿದ್ರು ನಿಮ್ಮ ನೇರ ಜವಾಬ್ದಾರಿ ಇದೆ ಇದರಲ್ಲಿ. ಹಾಗಿದ್ದಾಗ ಯು ಹ್ಯಾವ್ ಟು ಬೇರ್ ಇಟ್ ಫುಲ್ಲಿ. ಅದರಲ್ಲಿ ಚೌಕಾಸಿ ಮಾಡಿ ಅದಿಲ್ವಾ? ಫೇರ್ ಎನಫ್. ನಾವು ಕೊಡಲಿಕ್ಕೆ ಬರುವುದಿಲ್ಲ, ಹೇಳಿ, ಫೇರ್ ಅನೌನ್ಸ್ ಮಾಡಿಬಿಡಿ. ರೋಡ್ ಸೈಡಲ್ಲಿರೋ ಒಂದು ಮರನೂ ಇರ್ಕೂಡ್ದು. ಅವಾಗ ಆ ಪರಿಸರ ಪ್ರೇಮಿಗಳು ಬರ್ತಾರಲ್ಲ ಸರ್, ಯಾವನಾರು ಬಂದ್ಕೊಡೋಗ್ಲಿ, ಹೋಗ್ರೆ ನಮಗೆ ಜೀವ ಇಂಪಾರ್ಟೆಂಟ್ ಇಲ್ಲಿ, ಯಾವ ಮರನೂ ಇರಬಾರ್ದಂಗಾರೆ. ಪರಿಸರ ಪ್ರೇಮಿ ಬಂದರೆ ಅವ್ರನ್ನೂ ನಿಲ್ಸೋಣ ಮರದ ಕೆಳಕ್ಕೆ, ಯಾವ ಮರನೂ ಇರ್ಕೂಡ್ದಂಗಾರೆ. ಎಲ್ಲ ಮರಗಳು ಚರಂಡಿ ಪಕ್ಕಕ್ಕೆ ಬಂದು ನಿಂತಿವೆ, ದೊಡ್ಡದಾಗ್ಬಿಟ್ಟಿವೆ, ಬೀಳೋ ಹಂತಕ್ಕೆ ಬಂದಿವೆ, ಯಾವ ಮರನೂ ಇರ್ಕೂಡ್ದು. ಇಲ್ವಾ? ಆ ಮರ ಮ್ಯಾನೇಜ್ ಮಾಡಿ ಜವಾಬ್ದಾರಿ ತಗೊಳ್ಳಿ, ಎರಡಲ್ಲಿ ಒಂದು ಮಾಡಿ, ಯಾವ್ದಾದ್ರು ಒಂದು ಮಾಡಿ. ಅದೂ ಇಲ್ವಾ? ನಿಮ್ಮ ಮಕ್ಕಳನ್ನ ಕಳಿಸ್ಕೊಡಿ, ಯಾವ ಬೀಳೋ ಮರ ಇದೆ ಅಲ್ಲಿ ಹೇಳ್ತೀವಿ, ಅಲ್ಲಿ ನಿಲ್ಲಿಸಿ, ಸಾಯ್ಲಿ. ನಿಮಗೇನು ನೋವಾಗತ್ತೆ ನೋಡ್ತೀವಿ, ನಾವು ಟಿ ವಿಲೇ ತೋರಿಸ್ತೀವಿ, ನಿಮ್ಮ ನೋವನ್ನು ತೋರಿಸ್ತೀವಿ ಬೇಕಾರಾಗ ಟಿ ವಿನಲ್ಲಿ. ಅಯ್ಯೋ ಪಾಪ ಅಳ್ತಾ ಇದ್ದಾರೆ ಅವ್ರ ತಂದೆ ಅಂದ್ಬಿಟ್ಟು ತೋರಿಸ್ತೀವಿ ಬೇಕಾರೆ. ನೋ, ದಿಸ್ ಇಸ್ ಟೂ ಮಚ್. ಮಾನವೀಯತೆ ಅನ್ನೋದಿದ್ರೆ ಹೊಸ ಕಾನೂನು ತನ್ನಿ. ನಿಮಗೆ ಮರಗಳನ್ನು ಮ್ಯಾನೇಜ್ ಮಾಡೋಕ್ಕಾಗಿದ್ರೆ ಮರ ತೆಗೆದುಬಿಡಿ. ನಮಗೆ ಮ್ಯಾನೇಜ್ ಮಾಡೋಕ್ಕೆ ಆಗತ್ತೆ, ಮರ ಬೇಕು, ಆದರೆ ವಿ ಶುಡ್ ಅಟ್ಲೀಸ್ಟ್ ಹ್ಯಾವ್ ಕರ್ಟಸಿ ಟು ಗೆಟ್ ದಮ್ ಟ್ರೀಟ್ಮೆಂಟ್. ನಾನು ಪರಿಹಾರ ಹೇಳ್ತಿಲ್ಲ, ಕನಿಷ್ಠ ಮಾನವೀಯತೆ. ನಾನು ಪರಿಹಾರ ಹೇಳ್ತಿಲ್ಲ, ಪರಿಹಾರ ಬೇಡ. ಬೇಕಾರೆ ಚಿಕಿತ್ಸಾ ವೆಚ್ಚ ನಾನು ಮಾತಾಡ್ತಿರೋದು. ಅದನ್ನು ಭರಿಸ್ಲಿಕ್ಕಾಗದೇ ಇದ್ದರೆ ನೀವೆಲ್ಲ ಮನುಷ್ಯರಾಗಿ, ನಮ್ಮ ಆಡಳಿತಗಾರರಾಗಿ, ನಮ್ಮ ಮಂತ್ರಿಗಳಾಗಿ ನೀವು ಉಳಿದಿದ್ರೆಷ್ಟು, ಸತ್ರೆಷ್ಟು. ಎಸ್. ದಾವಣಗೆರೆಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿ ಉದ್ಘಾಟನೆ, ಶಂಕುಸ್ಥಾಪನೆ ಹಾಗೂ ಶಾಮನೂರು ಶಿವಶಂಕರಪ್ಪ ಅವರ ಹುಟ್ಟುಹಬ್ಬ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಸಿಎಂ ಹೋಗಿದ್ರು. ರೈತರು ಮುತ್ತಿಗೆ ಹಾಕಿದ್ರು ಮನವಿ ಪತ್ರ ಕೊಡ್ಲಿಕ್ಕೆ. ಆದರೆ ಸರ್ಕಿಟ್ ಹೌಸ್ನಲ್ಲಿ ಮನವಿ ಪತ್ರ ತೆಗೆದುಕೊಳ್ಳಿಕ್ಕೆ ಪೊಲೀಸರು ಅಲ್ಲಿ ಇಲ್ಲಿ ಅಂತ ಸುತ್ತಾಡಿಸಿದ್ದಾರೆ. ಕೊನೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ರೈತರು. ಸಿಎಂ ಕಾರಿಗೆ ಮುತ್ತಿಗೆ ಹಾಕಿ ಅಡ್ಡಲಾಗಿ ಮಲ್ಕೊಂಡ್ರು. ಹೋಗಿದ್ರೆ ಆಗ್ತಿತ್ತು, ಏನಾಗ್ತಿತ್ತು, ಏನಿರುತ್ತದ್ರಲ್ಲಿ? ಇಲ್ಲ ಬೆಲೆ ಏರಿಕೆ, ಇಲ್ಲ ಬೆಂಬಲ ಬೆಲೆ, ಇಲ್ಲ ಯಾವುದೋ ಒತ್ತುವರಿ, ವಶಪಡಿಸ್ಕೊಳ್ಳೋದು, ಜಮೀನು ವಶಪಡಿಸ್ಕೊಳ್ಳೋದು, ಇದು ಇರುತ್ತಪ್ಪ. ಇಸ್ಕೊಂಡ್ರೆ ಏನೀಗ ಇಸ್ಕೊಳ್ಳೋಕ್ಕೆ? ಇಸ್ಕೊಂಬಿಟ್ರೆ ಆಯ್ತಪ್ಪ. ಪೊಲೀಸರು ಯಾಕೆ ಹಂಗೆ ಮಾಡ್ಬೇಕು? ದಬ್ಬಿಟ್ಟು ಕಾಲಲ್ಲಿ ಓದಿದ್ದಾರೆ ಸರ್ ಅಂತ ಅವ್ರು ಹೇಳ್ತಿದ್ದಾರೆ. ಕೇಸ್ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಕೊಟ್ಬಿಟ್ಟ ತಕ್ಷಣ ನನಗೆ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಸಂತಾನೋತ್ಪತ್ತಿ ಹಿಂದೂದೆಲ್ಲ ಜಾಸ್ತಿ ಮಾಡಬೇಕು ಅಂತ ವಿಶ್ವ ಹಿಂದೂ ಪರಿಷತ್, ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ಸಂಸ್ಥಾಪಕರೆಲ್ಲ ಪ್ರವೀಣ್ ತೊಗಾಡಿಯಾ ಎಲ್ಲ ಹೇಳಿದ್ದಾರೆ. ಆಯ್ತಾಯ್ತು ಮಾಡಿ. ಮತ್ತು ಹಿಂದೂಗಳು ಹಸುವಿನ ಬಳಲಬಾರ್ದು ಅಂತ ನಾವು ಉಚಿತ ಆಹಾರ ಸೇವೆ ಎಲ್ಲ ಮಾಡ್ತಾ ಇದ್ದೀವಿ ಅಂತಲೇ ಮಾಡಿ ಸರ್. ಭಾಳ ಸಂತೋಷ, ವೆರಿ ಗುಡ್. ಹಿಂದೂಗಳು ಈಗ 3 ಮಕ್ಕಳನ್ನು ಹೊಂದಬೇಕು ಅಂತ ಹೇಳ್ತಿದ್ದಾರೆ. ಆಲ್ ರೈಟ್, ಯಾರಿಗೆ ಬೇಕೋ ಅವ್ರು ಮಾಡ್ಕೋಬೋದು. ಮಳೆ ಆರ್ಭಟ ಮತ್ತೆ ಜೋರಾಗಿದೆ. ಕರಾವಳಿ, ಪಶ್ಚಿಮ ಘಟ್ಟ, ಮಲೆನಾಡು ಎಲ್ಲ ಕಡೆಯೂ ಬಂದಂಗಿದೆ. ಮಂಗಳೂರು, ಉಡುಪಿ ಮಾತ್ರ ಪರ್ಟಿಕ್ಯುಲರ್ಲಿ ಏಟ್ ತಿಂತಾ ಇವೆ ಸಿಕ್ಕಾಬಟ್ಟೆ ಮಳೆಯಿಂದಾಗಿ. ನ್ಯಾಚುರಲಿ ಭೂಕುಸಿತ, ಡ್ಯಾಶು ನದಿಗಳೆಲ್ಲ ಉಗ್ಗಿ ಹರಿಯುತ್ತಿರೋದು, ಕೆರೆಗಳೆಲ್ಲ ತುಂಬಿಕೊಳ್ಳೋದು ಎಲ್ಲ ಆಗ್ತಾಯಿದೆ. ಇನ್ನು ಕಂಬಗಳು ಬೀಳೋದೆಲ್ಲ ಬಿಡಿ, ಅದನ್ನೆಲ್ಲ ಹೇಳ್ತಿದ್ರೆ ಆಯಿತು. ಈಗ ಮರದಿಂದ ಎಲೆ ಬಿತ್ತಂತೆ ಅಂತ ಯಾವನಾರು ಹೇಳ್ತಾನ? ಇಲ್ವಲ್ಲ. ಹಾಗೆ ನಮ್ಮ ರಾಜ್ಯಗಳಲ್ಲಿ, ನಮ್ಮ ದೇಶದಲ್ಲಿ ಮಳೆ ಬಂದಾಗ ಕಂಬ ಬಿತ್ತು, ರೋಡ್ ಕಿತ್ಕೊಂಡೋಯ್ತು, ಅವೆಲ್ಲ ಹೇಳಬೇಕಾಗಿಲ್ಲ. ಅದೆಲ್ಲ ಆಯಿತು ಅಂದ್ಕೊಂಬಿಡಿ ನೀವಿನ್ಮೇಂದ. ಇದು ಏನು ಭಾಳ ಕಡೆ ಆಗಿರೋವಂಥ ದೃಶ್ಯಾವಳಿಗಳನ್ನು ನೀವೆಲ್ಲ ನೋಡ್ತಾ ಇದ್ರಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲೂ ಆಗಿದೆ. ಮಲಪ್ರಭಾ ನದಿ ಉಕ್ಕಿ ಹರಿತಾ ಇದೆ. ಬೇರೆ ರಾಜ್ಯಕ್ಕೆ ತೊಗೊಂಡ್ರೆ ಗುಜರಾತ್, ಮುಂಬೈ ಅಂದರೆ ಮಹಾರಾಷ್ಟ್ರ, ಪುಣೆ, ಕೇರಳ ಅಲ್ಲೂ ಕೂಡ ಮಳೆ ಆಗಿದೆ ಚೆನ್ನಾಗಿ. ನಾವು ಕೋರ್ಟ್ ಹಾಲ್ಗೆ ತೆರಳುವ ಕೆಲವೇ ನಿಮಿಷಗಳ ಮುನ್ನ ಹೃದಯಾಘಾತದಿಂದ ಹಿರಿಯ ನ್ಯಾಯಾಧೀಶರು ಸಾವನ್ನಪ್ಪಿರುವಂತಹ ಘಟನೆ. ಕಲಬುರಗಿ ಜಿಲ್ಲಾ 3ನೇ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ 44 ವರ್ಷದ ವಿಶ್ವನಾಥ್ ವಿ ಮೂಗತಿಯವರು ಹೃದಯಾಘಾತಕ್ಕೆ ನಿಧನರಾಗಿರುವಂತಹ ಜಡ್ಜ್. ಕಳೆದ ವಾರವಷ್ಟೇ ಕಲಬುರಗಿ ಕೋರ್ಟ್ಗೆ ವಿಶ್ವನಾಥ್ ಅವರನ್ನು ವರ್ಗಾವಣೆ ಮಾಡಲಾಗಿತ್ತು. ಇವತ್ತು ಬೆಳಗ್ಗೆ ಕೋರ್ಟ್ ಹಾಲ್ಗೆ ಬರುವುದಕ್ಕೂ ಮುಂಚೆ ಎದೆನೋವು ಕಾಣಿಸಿಕೊಳ್ತು. ಆಸ್ಪತ್ರೆಗೆ ಸಾಗಿಸುವ ಮಧ್ಯದಲ್ಲೇ ಉಸಿರು ಚೆಲ್ಲಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ಮೂಲದ ವಿಶ್ವನಾಥ್ 2014ರಲ್ಲಿ ಕೋರ್ಟ್ ಅಧಿಕಾರಿಯಾಗಿ ಸೇರ್ಪಡೆಯಾಗಿದ್ದರು. ದಾವಣಗೆರೆ, ಹಾಸನ ಸೇರಿದಂತೆ ಹಲವೆಡೆ ಕರ್ತವ್ಯವನ್ನು ನಿರ್ವಹಿಸಿದರು. ಹೇಗೆ ನೋಡಿ ಸರ್, ಪ್ರಧಾನಮಂತ್ರಿ ಆಪರೇಷನ್ ಸಿಂಧೂರ್ ಆದಮೇಲೆ ಸೈಪ್ರಸ್ಗೆ ಹೋಗಿದ್ರು. ಸೈಪ್ರಸ್ ಸ್ಮಾಲ್ ದೇಶ ಇರ್ಬೋದು, ಯಾರೋ ಮಾತಾಡ್ತಿದ್ರಪ್ಪ ಅದೇನೋ ಮೊಹಲ್ಲಾ ಟ್ರಿಪ್ ಅಂತ. ಇಂದಿರಾ ಗಾಂಧಿ ಹೋದಾಗ ಅದೇನೋ ಗಲ್ಲಿ ಟ್ರಿಪ್ಪ ಹೋಗಿದ್ರಲ್ಲಪ್ಪ ಇಂದಿರಾ ಗಾಂಧಿ ಅಲ್ಲಿಗೆ. ಅವಾಗೇನು ಗಲ್ಲಿನ ಯಾವ ಲೆವೆಲ್ಗೆ ಹೇಳದ್ನಲ್ಲ. ಈ ದೇಶದಲ್ಲಿ ರಾಜಕಾರಣಿಗಳು, ರಾಜಕಾರಣ ಇವೆರಡೂ ಇಲ್ಲದೆ ಹೋಗ್ಬಿಟ್ರೆ ದೇಶ ತುಂಬ ಚೆನ್ನಾಗಿರುತ್ತೆ. ಆಗಲೇ ನೆಮ್ಮದಿಯಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ಹಂಗೆ ಆ ಲೆವೆಲ್ಗೆ ಬಂದ್ಬಿಟ್ಟಿದೆ. ಆಯಿತು, ಆಮೇಲೆ ಅವ್ರಿಗೇನೋ ಒಂದು ಪ್ರೈಸ್ ಅಂತ ಗೌರವವನ್ನು ಕೊಟ್ಟಿದ್ದಾರೆ. ಅದು ಅತ್ಯಂತ ದೊಡ್ಡ ಗೌರವ ಅಂತೆ ಸೈಪ್ರಸ್ಗೆ. ಆಯಿತು, ಸಂತೋಷ. ಅವ್ರು ಅಲ್ಲಿಂದ ಈಗ ಕೆನಡಾಗೆ ಹೋಗ್ತಾರೆ G7ನಲ್ಲಿ ಭಾಗವಹಿಸೋಕ್ಕೆ.
ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದಲ್ಲಿ ವಿಧಾನಸೌಧದ ಕಾರ್ಯಕ್ರಮ ತಪ್ಪಿಲ್ಲ, ಮಾಹಿತಿ ತಗೊಳ್ಳೋದು ಓಕೆ, IAS ಅಧಿಕಾರಿಗಳ ವಿಚಾರಣೆ ಯಾಕೆ ಅಂತ ಸರ್ಕಾರ ಮೌಖಿಕ ಸೂಚನೆ ಕೊಟ್ಟಿದೆ ಅಂತ ತಿಳಿದು ಬರ್ತಾ ಇದೆ. ಯಾಕೆ ಮಾಡಬಾರ್ದು? ಮಾಡಲಿ. ಸ್ಟೇಡಿಯಂ ವಿಚಾರಣೆ ಮಾತ್ರ ಸಾಕು ಅಲ್ಲರಿ, ನಿಮ್ದೇನು ಪಾತ್ರನೇ ಇಲ್ವಲ್ಲ, ನಿಮ್ಮ ಕೈಯಲ್ಲೇನು ರಕ್ತ ಇಲ್ಲ. ಸಿದ್ದರಾಮಯ್ಯನವರು DK ಪರಮೇಶ್ವರ್ ಕೈಯಲ್ಲೇನು ರಕ್ತ ಇಲ್ಲ. ಒಂಥರ ಅವ್ರ ಕೈ ಹಿಂಗೆ ಅಳ್ಳಾಡ್ಸಿದ್ರೆ ಸಾಕು ಬೆಂಗಳೂರಿಗೆಲ್ಲ ಹವಾ ಬರ್ತಾ ಇದೆಯಂತೆ ಸುವಾಸನೆದು. ಹಾಗಾಗಿ ನಿಮ್ಗೇನಿಲ್ಲ, ಮಾಡಲಿ ಬಿಡಿ. ಅವ್ರದ್ದೇನು ಇಲ್ದಿದ್ರೆ ಏನೂ ಇಲ್ಲಪ್ಪ, ಅದನ್ನ ಯಾಕೆ ತಡಿಬೇಕು? ಅದನ್ನ ಯಾಕೆ ತಡಿಬೇಕು? ಸ್ಟೇಡಿಯಂ ಮಾತ್ರ ಅಷ್ಟೇ.